ಬಿಡ ನನ್ನ ಇಲ್ಲೋಡ ನಾ ಚೀರ್ತೀನಿ ಯಾರ ಕಾಪಾಡ್ರಿ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ ಆಂಟಿ. ಓ ಏ ಆಂಟಿ ನಿಂತ್ಕೋ. ನನ್ನ ತಲ್ಲಿನ ಗಾಡಿ ಹೊಡೆದು ನನ್ನ ನೂಕಿ ನೀ ಸಾಧ್ಯಿಲ್ಲ, ಎಲ್ಲಿ ಹೋಗೋಕ್ಕೂ ಸಾಧ್ಯಲ್ಲ. ಎಲ್ಲಿ ಹೋಗಿ ನೀನು ಬಿಡುದಿಲ್ಲ. ಅಮ್ಮ ತಲಿ ಎಷ್ಟು ಜೋರ್ ಗಾಡಿ ಹೊಡೆದಿ ನನ್ನ ತಲಿ. ನಾ ನೂಕಿದ್ದ ಗಾಡಿಗೆ ಹಾದ್ ನಾನು. ಓ ಬಿಡಲ್ಲ ನಿನ್ನ, ಬಿಡಲ್ಲ. ನನಗ ಮೋಸ ಮಾಡ್ತೀಯಾ, ನನಗ ಮೋಸ ಮಾಡ್ತೀಯಾ? ನೋಡ್ತೀರ ನಾನು ಏನು ಮಾಡ್ತೀನಂತ. ಮನೆಗೆ ಹೆಂಗ್ ಹೋಗ್ಲಿ ಈಗ ನಾನು? ಮನೆಗೆ ಹೆಂಗ್ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ಯಾರ ಸಹಾಯ ಕೇಳಲಿ? ಏನ್ ಮಾಡ್ಲಿ ನಾನು? ಇವನಿಂದ ಹೆಂಗಪ್ಪ ನಾನು ತಪ್ಪಿಸ್ಕೊಳ್ಳೋದು ಭಗವಂತ? ಹೆಂಗ್ ತಪ್ಪಿಸ್ಕೊಳ್ಳೋದು? ಏನ ನಂಗೆ ರೊಕ್ಕ ಬರುತ್ತಾ? ಅವಾಗ ರೊಕ್ಕ ಕೊಟ್ಟು ಇವ್ನ ಬಾಯಿ ಮುಚ್ಚಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಇವ್ನ ಸವಾಸ ಮಾಡಿದೆ. ಈಗ ನೋಡಿದ್ರೆ ಲವ್ ಮಾಡು ಅಂತಾನಲ್ಲ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ ಹೆಣ್ಣನ್ ನಾನು. ಇವನಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು ನಾನು? ಇವ್ರಿಗೆ ಹೇಳ್ತೀನಿ. ಹುಡುಗರು ಬರ್ತಾವು, ಮನೆ ಹತ್ರ ಹೋಗಕ್ಕೆ ಧೈರ್ಯ ಬರ್ತಿಲ್ಲ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಇಲ್ಲೇ ಕುಂತ್ಬಿಡ್ತೀನಿ, ಇಲ್ಲೇ ಕುಂದಿರ್ತೀನಿ. ಹೆಂಗು ಇದೇ ರೋಡ್ನಾಗ ಹುಡುಗರು ಬರ್ತಾರ, ಇಲ್ಲೇ ಕುಂದಿರ್ತೀನಿ. ಸುಮ್ಮವಲ್ಲ ನೀನು? ಹೂರಿ ಅಮ್ಮರ, ಯಾಕವ ಇಲ್ಲಿ ಬಂದ್ ಕೂತಿ? ಏನಾತ? ಯಾಕೆ ಇಷ್ಟು ಗಾಬರಿ ಆಗಿದಿ? ಏನಾತ? ಏನಿಲ್ರಿ ಅಮ್ಮರ, ಅದು ಮನ್ಯಾಗ ಮಕ್ಕೊಂಡಿದ್ದೆ, ಏನೋ ಕೆಟ್ಟ ಕನಸು ಬಿತ್ತು. ಹಂಗಾಗಿ ಯಾಕ ಮನ್ಯಾಗ ಇರಕ್ ಮನಸ್ಸಾಗ್ಲಿಲ್ಲ, ಇಲ್ಲಿಗೆ ಬಂದೆ. ಹೌದಾ? ಸರಿ. ಅಲ್ಲ ಅಲ್ಲಿ ನಿಮ್ಮ ಮನ್ಯಾಗ ಇವ ಯಾರವ? ಮೀನಾಕ್ಷಿ ಇದಾಳಲ್ಲಕಿ ನಿಮ್ಮ ಓನರ್ತಿ, ಅವ್ರ ತಮ್ಮ ಕಿರಣ ಏನ ನಿಮ್ಮ ಮನ್ಯಾಗ ನಿಮ್ಮ ಮನೆ ಮುಂದೆ ಜ್ಞಾನ ತಪ್ಪು ಬಿದ್ದಾನಂತಲ್ಲ. ಅಲ್ಲಿ ಎಲ್ಲಾರ ಜನ ಸೇರ್ಯಾರ, ನೀನೇನು ಇಲ್ಲಿ ಏನ್ ಮಾಡಕತ್ತಿ? ಏನ್ ಹೇಳತ್ತೀರಮ್ಮರ? ನಿಜ ಹೇಳತ್ತೀನವ, ನಾನೇ ಸುಳ್ಳು ಹೇಳಿ? ಈಗ ಅಲ್ಲಿಂದನ ಬನ್ಯಾನು, ನೀನು 2 ಮಕ್ಕಳು ಬಂದು ನಿಂತಾವಲ್ಲಿ ಪಾಪ, ನೀನೇ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದಿ. ಏನಾತ? ಅವನೇನಾರ ನೀನ ಹೊಡೆದು ಹಾಕಿ ಮತ್ತೆ ಇಲ್ಲಿ ಬಂದು ಕೂತಿಯ? ಹೆಂಗ್ ಮತ್ತೆ ನಿಮ್ಮ ಮುಂದೆ ಅವ ಬಿದ್ದಾನಂತ? ಅಯ್ಯಯ್ಯೋ ಇಲ್ರಿ, ನಾನು ಹುಡುಗರು ಕರ್ಕೊಂಬರಕ್ಕೆ ಅವ್ರ ಶಾಲೆ ಹತ್ರನ ಹೊಂಟಿದ್ದೆ. ಯಾಕೋ ಸ್ವಲ್ಪ ಸುಸ್ತಾತಂತ ಇಲ್ಲಿ ಕೂತೆ. ನನಗೆ ಯಾಕೆ ಅನುಮಾನ ಬರಕತ್ತೈತಿ. ಒಮ್ಮೆ ಹಂಗಂತಿ, ಒಮ್ಮೆ ಹಿಂಗಂತಿ. ಏನವ ನಿನ್ನ ಮಾತು ನಂಬಿಕೆ ಬರಂಗಿಲ್ಲ. ಆದ್ರೂ ನಿನ್ನ ಮಕ್ಕಳು ಅಲ್ಲಿ ನಿಂತ್ಕೊಂಡು ಬಂಬಾಟ ಮಾಡಿ ಅರ್ಚಾಡ ಕಿರ್ಚಾಡಿ ಇದು ಮಾಡಕತ್ತಾವು. ಹೋಗು ನೋಡು ಪಾಪ. ಹೌದನ್ರಿ? ಆತ್ರಿ, ಈಗ ಹೊಂಟೆ. ಯಾಕೋ ನನಗೆ ಈಕೆ ಮ್ಯಾಗ ಅನುಮಾನಲ್ಲ. ಈಕೆ ಏನ್ರ ಅವ್ನು ಹೊಡೆದು ಅಲ್ಲಿ ಹಾಕಿ ಬಂದಾಳ ಏನಂತೀನಿ ನಾನು. ಬೇ ಸುಮ್ಮವ, ಏನ್ರಿ ಅಮ್ಮರ? ಅವ ಕಾಲಿನ ಆಗ್ಯಾನಂತ ನಿನ್ ಗಂಡಗ್ ಫೋನ್ ಮಾಡು, ಸತ್ತ ಹೋಗ್ಯಾನ ಅನ್ನಕತ್ತಾರ ಎಲ್ಲಾರು. ನಾನು ತಳ್ಳಿದ್ದು ಅವ ಸಾಯಂಗ್ ತಳ್ಳಿದ್ನೆ. ಅಯ್ಯಯ್ಯೋ, ಗಾಡಿಗೆ ಏನ್ರ ತಲೆ ಜೋರಾಗಿ ಹೊಡ್ಕೊಂಡು ಸತ್ತ ಬಿಟ್ನ ಏನಂತೀನಿ ನಾನು. ಏನಾತು ಭಗವಂತ, ಏನಾತಂತ ಗೊತ್ತಾಗೋಲ್ಲ ನನಗ. ಏನ್ ಮಾಡ್ಲಿ ನಾನು? ಮೊದ್ಲು ನನ್ನ ಮಕ್ಳು ಕರ್ಕೊಂಡ್ಬರ್ತೀನಿ. ಈಕೆ ಏನ ಮಾಡ್ದಂಗ ಐತಿ, ಅದು ಮಾತ್ರ ನಿಜ. ಇಲ್ಲ ಅಂದ್ರ ಅಕ್ಕಿ ಮನೆ ಮುಂದೆ ಹೋಗಿ ಯಾಕೆ ಸಾಯ್ಬೇಕು ಅದಂತೆ ನಾನು. ಯಾರ್ರೀ ಫೋನ್ ಮಾಡಿದ್ದು? ನೀವನ ಫೋನ್ ಮಾಡಿದ್ದು? ಊರಿ ಸರ್, ಇವರು ಮನಿ ಇದು ಕಿಟಕಿ ಐತಲ್ರಿ, ಇಲ್ಲಿಂದ ನಾನು ಬರಕತ್ತಿದ್ದೇನ್ರಿ. ನೋಡಿದ್ರ ನನಗೆ ಜೋರು ಅಮ್ಮ ಅಂತ ಕಿರ್ಸ್ತಂಗೆ ಕೇಳ್ತು. ನಾನು ಹಿಂದಿದ್ದ ಮುಂದೆ ಕಾಂಪೌಂಡ್ನಾಗ ಬಂದು ನೋಡತ್ಲಿಗೆ ನಾ ಹಿಂಗೆ ಬಿದ್ದುಬಿಟ್ಟ ನೋಡ್ರಿ. ಅದು ಹಂಗ ನೋಡಿ ಬಂದು ಮೂಗ್ ಹತ್ರ ಕೈ ಹಿಡ್ದು ನೋಡ್ದೆ, ಉಸಿರು ಆಗಲೇ ನಿಂತ ಬಿಟ್ಟಿತ್ರಿ. ಏನಾಗೈತಿ ಏನು ನನ್ಗೆ ಗೊತ್ತಾಗಲಿಲ್ಲ. ಇನ್ನು ಮುಟ್ಟದು ಪಟ್ಟದು ಮಾಡಿದ್ರ ನಮ್ಮ ಮೇಲೆ ಏನ್ರ ಬಂದ್ಗಿಂದಿತ್ತು ಅಂತೇಳಿ ನಿಮಗೆ ಫೋನ್ ಮಾಡಿದ್ ನೋಡ್ರಿ. ನಾನ ನೋಡಿನ್ರಿ ಮೊದ್ಲು. ನಾನು ಇವ್ರ ಮನಿ ಮಗ್ಲ ಹೊಂಟಿದ್ದೇನ್ರಿ. ಇವ್ರು ಹಿಂಗಂದ್ರಲ್ಲ, ಹಂಗಾಗಿ ನಾನು ಬಂದು ನೋಡ್ದೆ. ಮತ್ತೆ ಹೋದಾಕಿ ವಾಪಸ್ ಬಂದೆ ನಾನು. ಮತ್ತ ನೀವೇನ್ರ ತಪ್ಪು ತಿಳ್ಕೊಂಡಿರಂತ ಅಂದ. ನೀವ್ಯಾರಮ್ಮ? ನಾನು ಇವ್ರ ಮನಿ ಮಗ್ಲ ಅದೇನ್ರಿ. ಈಗ ಇವ್ರ ಮನಿ ಐತಲ್ರಿ, ಇದು ಇವ್ರ ಮನಿ ಅಲ್ರಿ. ಈ ಮನಿನ ಸುಮಕ್ಕ ಅಂತದಾರ್ರಿ, ಅವ್ರಿಗೆ ಬಾಡಿಗೆ ಕೊಟ್ಟಾರ್ರಿ. ನಾ ಇವ್ರ ಮನಿ ಮಗ್ಲನ ಇಲ್ಲೇ ಮೀನಾಕ್ಷಿ ಅದಾರಲ್ರಿ, ಮೀನಾಕ್ಷಕ್ಕರ ಮನೆಗೆ ಇರ್ತಾನ್ರಿ. ಅವ್ರ ತಮ್ಮಿತ ಅವ್ರ ಮನಿ ಮಗ್ಲನ ಇರ್ತೀನಿ ರೀ. ನನ್ನ ಹೆಸರು ದಿವ್ಯಾ ರೀ.
ಹೌದಾ? ಇವ್ರು ನಿಮಗೆ ಕೇಳಿಸ್ತಾ ಕಿರಿಚಿದ್ದು? ನನಗೇನ್ ಕಿರಿಚಿದಿ ಕೇಳಿಲ್ರಿ. ಅಮ್ಮರ ಅಯ್ಯಯ್ಯೋ ಏನ ಆತಪ್ಪ ಯಪ್ಪ ಕಿರಣಗ ಅಂದ್ರಲ್ಲ, ನಾನು ಹಂಗ ಓಡ್ಕೊಂಡು ಬಂದ್ ನೋಡಿದ್ರ ಹಿಂಗ ಕಾಲು ಕೈ ಕಿಸ್ಕೊಂಡು ಬಿದ್ದು ಬಿಟ್ಟಿದ್ದನ್ರಿ. ಅಂದಂಗ ಈ ಸುಮ ಯಾರು? ಆಕೆ ಎಲ್ಲದಳ, ಆಕೆಕ್ ಮನೆಗಿಲ್ಲ. ಆಕಿ ಮನ್ಯಾಗ ಇವ ಏನ್ ಮಾಡಕತ್ತಾನ? ಸರ ಆಕಿ ಸುಮ್ಮ ಅನ್ನಕಿ ಇಲ್ಲೇ ಹಿಂಗ ನಾವು ಹೋಗ್ತೀವಲ್ರಿ ರೋಡ್ನಾಗ ಅಲ್ಲಿ ಕುಂತಾಳ್ರಿ. ರೋಡಿಂದ ಕೊನೆ ಮನೆ ಇತ್ತಲ್ರಿ, ಈ ರೋಡಿನ ಕೊನೆ ಮನ್ಯಾಗ ಕೊನೆ ಮನೆ ಮುಂದೆ ಕುಂತಾಳ್ರಿ. ಆ ಮಕ್ಳು ಬರ್ತಾವಂತ ದಾರಿ ಕಾಯ್ಕೆ ಅಂತ. ಅವು ಮಕ್ಳು ಇಲ್ಲಿ ಬಂದವು, ಆಕಿ ಮನ್ಯಾಗ ಇಲ್ಲಾರ್ದಾಗ ಬಂದ ನೋಡ್ರಿ ಇವ. ಅಪ್ಪ ನನ್ನನ್ನು ಬದುಕ್ಸಿದ್ಲು ಅಜ್ಜಿ, ಇಲ್ಲ ಅಂದಿದ್ರೆ ನನ್ನ ಕತಿ ಏನಾಗಿರೋದ. ಅದ ಈಗ ಸಿಕ್ಕಲ್ರಿ, ನಾನು ಹೇಳೀನಿ. ಆಕೆ ಹೆಂಗಷ್ಟು ಬರಕತ್ತಾಳ, ನಾ ಬಂದೀನಿ, ಆಕೆ ಬಂದಿಲ್ಲ ನೋಡ್ರಿ. ಇಲ್ರಿ ಅಮ್ಮಾರ, ನಾನು ಬಂದೀನಿ. ಹುಡುಗರು ಗಾಬರಿಯಾಗಿದ್ವಲ್ಲ, ಹುಡುಗರು ಸಮಾಧಾನ ಮಾಡ್ಕೊತ ಬಾನಿ ಮುಂದೆ ನಿಂತಿದ್ದೆ. ಆ ಕಡೆ ಇವ್ರ ಮನೆ ಹತ್ರ ಬಿಟ್ಟು ಬಂದಿನ್ರಿ. ನಮ್ಮ ಮನೆ ಹತ್ರ ಅಲ್ಲಿ ಅಕ್ಕರದಾರ್ರಿ ಒಬ್ರು ಮಂಗಳಕ್ಕ ಅಂತಂದು ಅಲ್ಲಿ ಬಿಟ್ಟು ಬಂದಿನ್ರಿ ಅವ್ರನ್ನ. ಬರ್ರಮ್ಮ, ಒಳ ಬರ್ರಿ ಇಲ್ಲಿ. ಅಲ್ರಮ್ಮ, ನೀವು ಮನಿ ಬಾಕ್ಲ ತೆಗೆದು ಎಲ್ಲಿ ಹೋಗಿದ್ರಿ? ಸರ ನಾವು ಮನಿ ಬಾಕ್ಲಾಕಂತದ್ದು ಏನು ವ್ಯಾಲ್ಯೂಯಬಲ್ ವಸ್ತು ನಮ್ಮ ಮನೆಯಾಗಿಲ್ರಿ, ಬೆಳೆ ಬಾಳೋದು. ಹಂಗಾಗಿ ಹಂಗ ಮುಂದೆ ಚಿಲ್ಕ ಅಂದ್ ಹೋಗಿರ್ತೀನಿ. ಬಹುಶಃ ಎದಕ್ಕರ ಬಂದಿದ್ದ ಏನ ನಮ್ಮ ಮನೆಗೆ ಬರ್ತಿರ್ತಾನ್ರಿ, ಅದು ಇದು ಅಂತ ನೆವ ಮಾಡ್ಕೊಂಡು. ಅವನ ಕ್ಯಾರೆಕ್ಟರ್ ಸರಿ ಇಲ್ರಿ. ಹೌದ್ರಿ ಸರ, ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ. ಹಿಂಗ ಎಲ್ಲ ಹೆಣ್ಮಕ್ಳು ಹಿಂಗ ಅಡ್ಡಾಡೋದು ಅದು ಇದು ಮಾಡೋ ಮುಂದಾಗ ಅಡ್ಡ ಬರೋದು, ಅವ್ರನ್ನ ಕಾಡ್ಸೋದು ಮಾಡ್ತಾನ್ರಿ ಇವ. ಹೌದಾ? ಹಾ ಹಾ, ಸರಿ ಸರಿ. ಅಂದ್ರೆ ಈಗ ನೀವು ನಿಮ್ಮ ಮಕ್ಳು ಕರ್ಕೊಂಬರಕ ಶಾಲೆ ಹತ್ರ ಹೋಗಿದ್ವಿ? ಹ್ಞೂನ್ರಿ. ಅಂದ್ರೆ ನಂಗೆ ಇವಾಗ ಒಳಗೆ ಬಂದಿದ್ದು ನಂಗೆ ಗೊತ್ತಿಲ್ರಿ. ನಂಗೆ ಹುಡುಗರು ಕರ್ಕೊಂಬಂದ್ರೆ ಅದಂತಂದು ಶಾಲೆ ಹತ್ರ ಹೋಗಕತ್ತಿದ್ದೆ. ನಂಗೆ ಯಾಕೋ ತಲೆ ತಿರ್ದಂಗೆ ಆತು. ಯಾಕಂದ್ರೆ ನಾ ಮಧ್ಯಾಹ್ನ ಒಂದಿಟ್ಟು ಅಡ್ಡಾಗಿದ್ನಲ್ರಿ, ಅವಾಗ ಯಾಕೋ ಏನೋ ಬೇರೆ ಥರ ಅನಿಸ್ತು. ಸರಿ ಬಿಡು, ಎದ್ದು ಹುಡುಗರನ್ನ ಕರ್ಕೊಂಬರೋಣ ಅಂತ ನಾನು ಬೇರೆ ರಸ್ತೆದಾಗ ಹೋಗಿನಿ. ಹುಡುಗರು ಬೇರೆ ರಸ್ತೆಯಿಂದ ಮನೆಗೆ ಬಂದ್ಬಿಟ್ಟಾರ್ರಿ. ಹಾ ಹಾ, ಇವ ಏನ್ರ ತೊಂದರೆ ಕೊಟ್ಟಿದ್ನ ನಿಮಗ? ಇಲ್ರಿ, ಹಂಗ ಮಾತಾಡ್ತಿದ್ದ, ಒಂಥರ ವ್ಯಂಗ್ಯವಾಗಿ ಅಸಹ್ಯವಾಗಿ ಮಾತಾಡ್ತಿದ್ದೇನ್ರಿ. ಹಂಗಾಗಿ ನಾವ್ ಯಾರು ಹೆಣ್ಮಕ್ಳು ಅವನ ಜೊತೆ ಮಾತಾಡಕ್ ಇಷ್ಟ ಪಡ್ತಿದ್ದಿಲ್ರಿ. ನನ್ನ ಜೊತೆಗೇನು ಆ ಥರ ಮಾತಾಡಿಲ್ಲ. ಹಾ ಅಂದ್ರ ಈಗ ನಾನು ಹೊಂಟಿದ್ನಲ್ರಿ, ಅವಾಗ ಅಡ್ಡನ ಬಂದನ್ರಿ. ನಂಗ ಏನೋ ಅಂದ, ನಾನು ಎದೆ ಹಿಡ್ದು ಹಿಂಗ್ ಮುಂದೆ ಕಂದಿನ್ರಿ. ಹೋಗ ಸಾಕು ಬಾಡೆ ಅಂತಂದು ಅಂತೀವಲ್ರಿ, ಹಿಂಗ ದಾರಿ ಬಿಡು ಅಂತ ಅಂದಿನ್ರಿ. ಅಷ್ಟ ಅಂದು ನನ್ನ ಪಾಡಿಗೆ ನಾನು ಹೋಗಿನ ರಸ್ತೆ ಹಿಡ್ದು ಅವ ಇತ್ಲಾಗ ಬಂದು ಏನ್ ಮಾಡ್ಬೇಕಂತ ಮಾಡಿದ್ನೇನ್ರಿ ಗೊತ್ತಿಲ್ಲ, ಒಳಗ್ ಬಂದ ನೋಡ್ರಿ ಸರ. ನಿಜ ಹೇಳಕತ್ತೀನಮ್ಮ? ಸುಳ್ಳು ಅಂತ ಹೇಳಕತ್ತೀಯ? ನನಗೆ ಯಾಕೋ ನಿನ್ ಮೇಲೇನೆ ಅನುಮಾನ. ನೀನೇ ಸುಳ್ಳು ಹೇಳಕತ್ತಿ, ಕತ್ತಿ ಕಟ್ಟಕತ್ತಿ ಅನ್ಸಕತ್ತೈತಿ. ಏನ್ ಮಾಡಿ ಅವಂಗ? ಅಯ್ಯೋ ಸರ, ನಾನೇನು ಮಾಡಿಲ್ರಿ. ಕರೇನ ನಂಗೆ ಗೊತ್ತಿಲ್ಲ. ಅವ ಬೇಕಾದ್ರೆ ಯಾರನ್ನಾರ ಕೇಳ್ರಿ, ಓಣ್ಯಾಗ ಸರಿ ಇಲ್ಲ ಅಂತಾನೆ ಹೇಳ್ತಾರ. ರೀ ತ್ರಿನಾಟು, ಒಳ ಬರ್ರಿ ಇಲ್ಲಿ. ಸ್ವಲ್ಪ ಇದನ್ನ ಅವರು ಫಾರೆನ್ಸಿಕ್ ಅವ್ರಿಗೆ ಕರೀರಿ, ನೋಡೋಣ ಏನೈತಿ ಏನಿಲ್ಲ ನೋಡೋಣ. ಕರೀರಿ. ನೋಡಮ್ಮ, ಮೊದಲೇ ಇದು ರೂಮು ಸಣ್ಣದೈತಿ, ಹಾಗಾಗಿ ಇಲ್ಲಿರೋ ವಸ್ತುಗಳನ್ನಾಗ್ಲಿ ಏನೂ ಆಗಲಿ ನೀವು ಮುಟ್ಟಂಗಿಲ್ಲ ಏನನ್ನು. ಯಾಕಂದ್ರೆ ಅಫ್ಕೋರ್ಸ್ ನಿಮ್ಮ ಮನೆ ಎಲ್ಲ ವಸ್ತುಗಳ ಮೇಲೂ ನಿಮ್ಮ ಫಿಂಗರ್ ಪ್ರಿಂಟ್ ಇರ್ತಾವು. ಆದ್ರೂ ನಾವು ಫಾರೆನ್ಸಿಕ್ ಅವ್ರು ಕರ್ಸಿ ಅವರೆಲ್ಲ ಮಾಡೋವರೆಗೂ ನೀವು ಹೊರಗೆ ಇರ್ರಿ. ನಡೀರಿ, ಎಲ್ಲಾರು ನಡೀರಿ. ರೀ ಅಜ್ಜಾರ ಬರ್ರಿ, ನೀವೇನ್ ನೋಡತ್ತೀರಿ? ಹೊರ ಬರ್ರಿ. ಏನಿಲ್ರಿ ಸರ್, ಕಣ್ಣು ಇಂಥ ಪರಿ ತಗೊಂಡು ಅಗ್ಲ ಮಾಡ್ಯಾನಲ್ರಿ, ಏನೋ ತಗೊಂಡು ಹೊಡೆಯೋದನ್ನ ನೋಡಿ ಗಾಬ್ರಿಗೇನ್ರಿ, ಹಂಗ ಜೀವ ಹೋಗೈತಿ ನೋಡಿ. ಆಶ್ಚರ್ಯ ಪಟ್ಬಿಟ್ಟ ನಾವು. ಅದೇನು ಎತ್ತ ನಾವೆಲ್ಲ ನೋಡ್ತೀವಿ, ನೀವು ಹೊರಗೆ ನಡೀರಿ ಮೊದ್ಲು. ರೀ ತ್ರಿನಾಟು ಬಂದ್ರ? ಅದ್ ಎಷ್ಟು ಸಿಟ್ಟಿಟ್ಕೊಂಡಿದ್ರೆ ಇವನ ಮ್ಯಾಗ ಒಂದು ತಗೊಂಡು ಹೊಡೆದ್ರ ತೆಲಿಗೆ. ಅಲ್ಲ, ಈಗ ಮರ್ಡರ್ ಮಾಡಕ್ಕ ಯೂಸ್ ಮಾಡಿರೋ ವೆಪನ್ನ ಕಾಣ್ತಿಲ್ವಲ್ಲ, ಎದ್ರಿಂದ ಹೊಡೆದಿರ್ಬೋದು? ತಲೆಗೇನಾರು ಜಜ್ಜಿರ್ಬೋದು, ತಲೆನ ಗೋಡೆಗೇನಾರು ಜಜ್ಜಿರ್ಬೋದಾ? ಮಾಡೋಣ, ಇನ್ವೆಸ್ಟಿಗೇಷನ್ ಮಾಡೋಣ. ಅಲ್ಲ ಇರ್ಭದ್ರಪ್ಪ, ಅವ ಅವ್ರ ಅಕ್ಕನ ಗಂಡಗ ಅವ್ರ ಅಕ್ಕಗ ಫೋನ್ ಮಾಡ್ಬೇಕಿಲ್ಲ ಏನ? ಹೆಂಗಿದು ಪಾಪ, ಇವರು ಬದುಕಟ್ಕೋಬೇಕಂತಂದು ಬಂದ್ ಅದಾರ. ಅವ್ರ ಮನೆಗೆ ಹೋಗಿ ಏನ್ ತಗ್ಗಕ್ ಹೋಗಿದ್ದಾನ? ಏನೈತೆ ಅನ್ಬೇಕ, ಯಾರಿಗ್ ಗೊತ್ತ? ಅವ ಅದ್ರಾಗ ಎಲ್ಲ ಕೆಟ್ಟ ಕೆರ ಹಿಡ್ದಾನ ಅಂತ ಎಲ್ಲ ಊರಂತೂರ್ ಮಂದಿ ಮಾತಾಡ್ತಿತ್ತು. ಒಬ್ಬಿಬ್ರು ಹೆಣ್ಮಕ್ಳಿಗೆ ಅಲ್ಲಲ್ಲ ಅನ್ನೇ ಮಾಡಿರ್ದ ಯಾವಕ್ಕೆ ಬಂದು ತಲೆಗೆ ಹೊಡೆದ್ರ ಮತ್ತ ನಿಚ್ಚಳಗ ಸತ್ತ ಹೋಗ್ಯಾನ. ಬಾಡ್ಯ ಹಿಂಗಾಬಕಾಳಿಂತರಿಗೆ. ಆದ್ರ ಭಾಳ ಒಳ್ಳೆ ಸಾವು ಆತದು. ಒಂದ ಇಟ್ಟಿಗೆ ಹೊಡೆದ ಕೂಡ ಸತ್ನಲ್ಲ, ಭಾಳ ಇನ್ನ ಕೆಟ್ಟ ಸಾವು ಬಂದಿದ್ರ ಬೇಸಿತ್ತು. ಏನ್ ಮಾಡ್ಬೇಕು? ಇರುವಲ್ದಕ್ಕ ಸತ್ತಾಗ ಹಂಗ ಮಾತಾಡೋದ್ ಚಲೋ ಅಲ್ಲ. ಇವನ ಫೋನ್ ಮಾಡ್ ಆ ಮೀನಾಕ್ ಸೌಗ ಆಕಿ ಗಂಡಗ ಫೋನ್ ಮಾಡ. ಏ ಈಕಿನ ಸುಮವ್ವ, ನಿನ್ ಗಂಡ ಫೋನ್ ಮಾಡ. ಪಾಪ ನಿಮ್ಮ ಮೈದ್ನ ದವಾಖಾನ್ಯಾಗ ಅದಾನ, ಇಂಥ ಹೊತ್ನಾಗ ಹಿಂಗಾಗ್ಬೇಕ? ಊರಿ ಅಮ್ಮರು, ನನಗೂ ಕೈಕಾಲ ಆಡ್ವಲು. ಇವ್ರಿಗೆ ಫೋನ್ ಮಾಡೀನಿ, ದಾರ್ಯಾಗ ಬರ್ತಾನ ಫೋನ್ ಮಾಡ್ಕೊಂಡೆ ಬಂದೆ. ಆತ ಈತ್ ಬಂದಿದ್ನಲ್ರಿ ಕಾಳಪ್ಪಣ್ಣ, ಆತನ ಫೋನ್ ಇಸ್ಕೊಂಡು ಮಾಡೀನಿ. ಬರಕತ್ತಾರಂತ್ರಿ, ಬರ್ತಾರಂತ. ನನಗೂ ಕೈಕಾಲ ಆಡ್ವಲು. ಅಮ್ಮರ, ನೀವು ಕೈ ಮುಗಿತೀನ್ರಿ, ಇಲ್ಲೇ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ ಅಮ್ಮರ.
ಅಯ್ಯ ನನ್ನವ್ವ ಎಲ್ಲೂ ಹೋಗಲ್ಲ ಆಳವ ಇರ್ತೀನಿ. ಈಗ ಮತ್ತೆ ಹೆಂಗವ ನಿಮ್ದು ಹುಡುಗರು ಎಲ್ಲದವು? ಅದ ಹೇಳಿದ್ನಲ್ರಿ, ಮಂಗಳವಕ್ಕರ್ ಮನೆಗೆ ಹೋಗಿ ಬಿಟ್ಟು ಬಂದೀನಿ. ಅವ್ರ ಮನ್ಯಾಗ ಅವ್ರಿಗೆ ಈತ್ ರೂಢಿ ಐತ್ರಿ, ಮೊದ್ಲಿಂದಾನು ಅಲ್ಲೇ ಆಟ ಆಡ್ತಿದ್ರಲ್ಲ, ಆ ಕಡೆ ಮನೆ ಕಡೆ ಬಿಟ್ಟು ಬಂದೀನಿ. ನಮ್ಮ ಅತ್ತೇರಿಗೆ ಫೋನ್ ಮಾಡಿ ಹೇಳ್ಬೇಕು ಹಿಂಗಾಗೈತಂತ ಹೇಳಿ. ನನಗಂಕರು ಕರೆಯಲ್ಲ, ಭಾಳ ಅಂದ್ರೆ ಭಾಳ ಗಾಬರಿ ಆಗ್ಬಿಟ್ಟೈತ್ರಿ ಅಮ್ಮರ. ನೀ ಹೆದ್ರ ಬಡ್ಬಿಡವ, ಅವ ಬೇಸಿದ್ದಿದ್ದಿಲ್ಲ, ಎಲ್ಲಾರ್ಗೂ ಗೊತ್ತೈತಿ, ಏನಾಗದಲ್ಲ. ಹಂಗಲ್ರಿ ಅಂಕಲ್, ಈಗ ನಮ್ಮ ಮನೆಗೆ ಬಂದ್ ಸತ್ತಾನ, ಮೊದ್ಲು ನನ್ನ ಮ್ಯಾಗ ಅನುಮಾನ ಪಡ್ತಾರ್ರಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮಾತಾಡ್ತಾರ್ರಿ. ಅದು ನನಗೆ ಹೆದರಿಕೆ ಆಗತೈತಿ. ನಾನ ಏನ ಮಾಡಿ ನನ್ನಂಗ ಮಾತಾಡಿದಾತ ಪೊಲೀಸ್, ಏನ್ ಮಾಡ್ಬೇಕ್ರಿ?